ಪರಿಷತ್ನಲ್ಲಿಯೂ ಸದ್ದು ಮಾಡಿದ ಜೆಫ್ರಿ ಎಫ್ಟಿನ್ಸ್ ಫೈಲ್ಸ್ ಸದನಕ್ಕೆ ಜೆಫ್ರಿ ಎಫ್ಟಿನ್ಸ್ ಎಳೆದು ತಂದ ಬಿಕೆ ಹರಿಪ್ರಸಾದ್ ಜೆಫ್ರಿ ಎಫ್ಟಿನ್ ಬಗ್ಗೆ ಪ್ರಸ್ತಾಪವಾಗುತ್ತಿದ್ದಂತೆ ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪರಿಷತ್ನಲ್ಲಿಯೂ ಸದ್ದು ಮಾಡಿದ ಜೆಫ್ರಿ ಎಫ್ಟಿನ್ಸ್ ಫೈಲ್ಸ್ ಸದನಕ್ಕೆ ಜೆಫ್ರಿ ಎಫ್ಟಿನ್ ಎಳೆದು ತಂದ ಬಿಕೆ ಹರಿಪ್ರಸಾದ್ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದ ನಾಲಿಗೆ ಯಾವುದು? ಸರಣಿ ಅತ್ಯಾಚಾರಿ ಜೆಫ್ರಿ ಎಫ್ಟಿನ್ ಫೈಲ್ಸ್ನಲ್ಲಿರೋದು ಯಾರು? ಇಸ್ರೇಲ್ಗೆ ಹೋಗಿ ಡಾನ್ಸ್ ಮಾಡಿ ಬಂದಿದ್ದು ಯಾರು? ಮೋದಿ ವಿಚಾರದಲ್ಲಿ ವೈರಲ್ ಆಗ್ತಿರೋ ಇಮೇಲ್. ಜೆಫ್ರಿ ಎಫ್ಟಿನ್ ಬಗ್ಗೆ ಪ್ರಸ್ತಾಪವಾಗುತ್ತಿದ್ದಂತೆ ಬಿಜೆಪಿಗರ ಆಕ್ರೋಶ ಇಲ್ಲಿ ಭುಗಿಲೆದ್ದಿತ್ತು. ಜೆಫ್ರಿ ಎಫ್ಟಿನ್ ಯಾರು ಅಂತ ನಾವು ನೋಡೋದಾದ್ರೆ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಎಫ್ಟಿನ್ ಒಡನಾಟ ಹೆಚ್ಚಾಗಿರ್ತಿತ್ತು. ಹೀಗಾಗಿ ಇಲ್ಲಿಗಲ್ ಕೆಲಸಗಳಲ್ಲಿ ಎಫ್ಟಿನ್ ಎತ್ತಿದ್ದ ಕೈ. ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಶೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುಗಳು ದಾಖಲಾಗಿದ್ದು ಮಾನವ ಕಳ್ಳ ಸಾಗಣೆ ಜಾಲ ನಡೆಸುತ್ತಿದ್ದಂತ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿತ್ತು. 2019ರಲ್ಲಿ ಜೈಲಿನಲ್ಲಿದ್ದಾಗಲೇ ಎಫ್ಟಿನ್ ಆತ್ಮಹತ್ಯೆ. ಒಂದು ವ್ಯವಸ್ಥೆ ಒಳಗಡೆ ಕರ್ತದಿಂದ ತೆಗೆದುಹಾಕಿದ್ದೇನೆ, ಸಭಾನಾಯಕರೇ ಕರ್ತದಿಂದ ತೆಗೆದುಹಾಕಿದ್ದೇನೆ. ಕರ್ತದಿಂದ ಅದಿಲ್ಲ, ಅದು ಚರ್ಚೆಗೆ ಅವಕಾಶ ಇಲ್ಲ. ಕರ್ತದಿಂದ ತೆಗೆದ ಮೇಲೆ ಚರ್ಚೆಗೆ ಅವಕಾಶ ಇಲ್ಲ. ಚರ್ಚೆಗಳಿಗೆ ಅವಕಾಶ ಇಲ್ಲ. ಚರ್ಚೆಗಳಿಗೆ ಅವಕಾಶ ಇಲ್ಲ. ಚರ್ಚೆಗಳಿಗೆ ಅವಕಾಶ ಇಲ್ಲ. ಇಲ್ಲ, ಯಾವುದನ್ನು ಕರ್ತಕ್ಕಾಗಬೇಡಿ, ಯಾವುದನ್ನು ಕರ್ತಕ್ಕೋಗ್ಬೇಡಿ, ಯಾವುದು ಕರ್ತಕ್ಕಾಗ ಹೋಗ್ಬೇಡಿ. ನಾನು ವಿಚಾರಗಳನ್ನ ಕರ್ತಕ್ಕೆ ಯಾರು ತಗೊಳ್ಬೇಡಿ. ಬರೀ ಏನು ಕರ್ತಕ್ಕೆ ತಗೊಳ್ಳಿ. ಮಾತಾಡಿ. ಆ ಜವಾಬ್ದಾರಿ ನಿಮ್ಮ ಹತ್ರ ನಾವು ಕಲಿಬೇಕು. ಇವರಿಂದಲೇ ಜವಾಬ್ದಾರಿ ಕಲಿಬೇಕು. ಅದು ಈ ದೇಶದ ಪ್ರಧಾನಮಂತ್ರಿ ಜಾಫ್ರಿ ಎಫ್ಟಿನ್ ಸರಣಿ ಹಂತಕ, ಸರಣಿ ಅತ್ಯಾಚಾರ ಅವನು ಸಾರಿ ಹೇಳಿದ್ದಾನೆ. ಅದು ಮಾತಾಡೋಣೇನು? ದೇಶದ ಬಗ್ಗೆ ಮಾತಾಡೋಣ. ಈ ರೀತಿ ಸರಣಿ ಅತ್ಯಾಚಾರಿ, ಮಕ್ಕಳ ಅತ್ಯಾಚಾರಿ, ಇಸ್ರೇಲ್ ಡ್ಯಾನ್ಸ್ ಮಾಡಿ ಯಾರು ಸ್ವಾಮಿ ಅವರು? ಇಸ್ರೇಲ್ ಡ್ಯಾನ್ಸ್ ಮಾಡಿದವರು ಯಾರು? ಜಾಫ್ರಿ ಎಫ್ಟಿನ್ ಕಲಿಸಿದ್ದಾರೆ. ನಮ್ಮ ಎಫ್ಟಿನ್ ಫೈಲ್ ಇಡೀ ದೇಶ ಮಾಡಿದ್ದಾರೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಅಧ್ಯಕ್ಷರೇ, ಇರೋಣ ಒಂದು ನಿಮಿಷ. ಹೇಳಿಕೆಗಳು ಈ ದೇಶದ 140 ಕೋಟಿ ಜನ 140 ಕೋಟಿ ಜನ ಖಂಡಿಸಬೇಕು ಈ ತರದ ಮನಸ್ಥಿತಿನ. ಮಾನ್ಯ ಅಧ್ಯಕ್ಷರೇ,